ನಿಮ್ಮ ಗಂಡ ನಿಮಗೆ ಲವ್ ಲೆಟರ್ ಕಳಿಸಿದ ವ್ಯಕ್ತಿ ಜೊತೆನೇ ಫ್ರೆಂಡ್ಶಿಪ್ ಬೆಳೆಸ್ತಾರೆ, ಮನೆಗೆ ಊಟಕ್ಕೂ ಕರೀತಾರೆ. ಇದನ್ನ ನಾನು ನಂಬಬೇಕು. ಹೌದು, ಅಶ್ವತ್ನ ಮನೆಗೆ ಕರೆದಿದ್ರ ಬಗ್ಗೆ ನಿಮಗೇನನ್ನಿಸ್ತು? ನನಗೆ ತುಂಬ ಸಿಟ್ಟು ಬಂತು. ಅವನ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ ಅಂದೆ. ಆದರೆ ಅವನು ತುಂಬ ಒಳ್ಳೆಯವನು, ಏನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ಸಿದ್ದು ಹೇಳ್ದ. ನಾವೆಲ್ಲರೂ ತಪ್ಪು ಮಾಡ್ತೀವಿ, ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಅವನ ಫಿಲಾಸಫಿ. ಸಿದ್ಧಾಂತನ ವೇದಾಂತ. ಓಕೆ, ಸೊ ನಿಮಗೂ ಆ ಫಿಲಾಸಫಿ ಮೇಲೆ ನಂಬಿಕೆ ಇದೆ. ಮತ್ತೆ ನೀವು ಅವನ್ನ ಎಲ್ಲಿ ನೋಡಿದ್ರಿ? ನಾವು ಡೆಲ್ಲಿಯಿಂದ ವಾಪಸ್ ಬಂದು ಕೆಲವು ದಿನ ಆಗಿತ್ತು. ಗೂಫಿ, ಒಂದು ವಿಷಯ ಗೊತ್ತಾ? ಮೊನ್ನೆ ಸ್ನೇಹಂಗೆ ಫ್ರಾನ್ಸಿಂದ ಒಂದು ಮದುವೆ ಪ್ರಪೋಸಲ್ ಬಂದಿತ್ತಂತೆ. ಅವನು ನೀನು ಫ್ರೆಂಚ್ ಕಲ್ತ್ರೆ ಮಾತ್ರ ಮದುವೆ ಆಗೋದು ಅಂತ ಹೇಳಿದಂತೆ. ನಿನಗೆ ಸೆಕ್ರೆಟರಿ ಬೇಕಾಗಿರೋದಾ ಹೆಂಡತಿ ಬೇಕಾಗಿರೋದಾ ಅಂತ ಕೇಳಿ ಮನೆಯಿಂದ ಓಡಿಸಿದಂತೆ. ಹಾಯ್ ಅಶ್ವಥ್. ಹಾಯ್, ಹೇಗಿದ್ದೀರಾ? ಫೈನ್ ಸಾ. ನೀವು ಡೆಲ್ಲಿಯಿಂದ ಯಾವಾಗ ಬಂದ್ರಿ? ಮೊನ್ನೆ ಬಂದ್ವಿ. ಓ, ಓಕೆ. ಪ್ರಿಯಾ, ಒನ್ ಸೆಕ್. ಪ್ರಿಯಾ, ದಿಸ್ ಈಸ್ ಅಶ್ವಥ್, ನಿನ್ ಫೇಸ್ಬುಕ್ ಫ್ರೆಂಡ್. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್ ಮೇಡಮ್. ಐ ಆಮ್ ರಿಯಲಿ ಸಾರಿ, ನಾನು ತಪ್ಪು ಮಾಡಿದೆ. ನನ್ನ ನಡವಳಿಕೆ ಅಲ್ಲ ನಿಮಗೆ... ರೀ, ಅದನ್ನೆಲ್ಲ ಕೇಳೋ ಜಾಗನ ಇದು. ನಾಳೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಅಲ್ಲೇ ಮಾತಾಡೋಣ. ಅವತ್ ಸಿದ್ದು ನಿಮ್ಮನ್ನು ಊಟಕ್ಕೆ ಕರೆದಿದ್ರಲ್ಲ, ಅದ್ ನಾಳೆನೇ ಆಗ್ಲಿ. ಏನು? ವೈ ನಾಟ್? ನಿಮ್ಗೂ ಕ್ಷಮೆ ಕೇಳೋದಕ್ಕೊಂದು ಅವಕಾಶ ಸಿಗುತ್ತೆ, ಅದು ಹೊಟ್ಟೆ ತುಂಬ ತಿಂದ ಮೇಲೆ. ಸರಿ ಮೇಡಮ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್. ಏನು? ಅವನ್ನ ನೀನು ಊಟಕ್ಕೆ ಕರೀತೀಯ ಅಂತ. ನಿನಗೆ ಅವನನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ನಿಜ, ಅವನಿಷ್ಟ ಇಲ್ಲ. ಬಟ್ ಈಗ ಅವನ್ನ ನೋಡಿದ್ಮೇಲೆ ನಾನು ಯೋಚನೆ ಮಾಡಿದೆ. ನೀನು ಅವನ ಹತ್ರ ಹೋಗಿ ಮಾತಾಡಿದ್ದು, ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು, ಅವನ ಮನೆಗೆ ಊಟ ಕರೆದಿದ್ದು ಎಲ್ಲ ನೆನಪಾಯ್ತು. ಅದೆಲ್ಲ ನಿನ್ ಒಳ್ಳೆತನ. ಆದರೆ ಅವನ ಬಗ್ಗೆ ನಿನ್ಗೇನು ಗೊತ್ತು? ಅವನ ಮನಸ್ಸಲ್ಲಿ ಇನ್ನೂ ನನ್ನ ಬಗ್ಗೆ ಅಂತ ಕೆಟ್ಟ ಆಲೋಚನೆಗಳು ಇದೆಯೋ ಇಲ್ವೋ ಅಂತ ನಿನ್ ಗೊತ್ತಾ? ಅದಕ್ಕೆ ಅವನ ಮನೆಗೆ ಕರೆದೆ. ನಾನು ನೀನು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ಅವನಿಗೆ ಗೊತ್ತಾಗಬೇಕು. ನಮ್ಮ ಜೀವನದಲ್ಲಿ ಅವನಿಗೆ ಜಾಗನೇ ಇಲ್ಲ ಅನ್ನೋದು ಅವನಿಗೆ ಅರ್ಥ ಆಗ್ಬೇಕು. ಅಲ್ರಿ, ಒಮ್ಮಿಗೆ ಅವ್ರು ನಿಮ್ಮನ್ನು ಮನೆಗೆ ಕರೆದ್ರಲ್ಲ, ನಿಮಗೆ ಆಶ್ಚರ್ಯ ಆಗಿರ್ಬೇಕಲ್ಲ? ಆಯ್ತು, ಖುಷಿನೂ ಆಯ್ತು. ಖುಷಿ ಆತನ? ಯಾಕಾತ್ರಿ? ಈ 2 ತಿಂಗಳು ಅವರಿಬ್ರು ಊರಾಗಿರ್ಲಿಲ್ಲ. ಆ ಪ್ರಿಯಾಂಕಾ ಜೊತೆ ಹ್ಯಾಂಗ್ ಕಾಂಟ್ಯಾಕ್ಟ್ ನಲ್ಲಿದ್ರಿ ನೀವು? ಫೇಸ್ಬುಕ್ ಏನ? 2-3 ಸಲ ಮೆಸೇಜ್ ಕಳಿಸ್ದೆ, ಆದರೆ ಅವ್ರು ರಿಪ್ಲೈ ಮಾಡಲಿಲ್ಲ. ಆಗ ತ್ರಾಸ ಆಗಿರ್ಬೇಕು ಪಾಪ. ಅಷ್ಟು ದಿನ ಮಾತಾಡೋದಿರೋದು ಸುಮ್ಮನೆ. ಮಾರನೇ ದಿನ ನೀವು ಅವ್ರ ಮನೆಗೆ ಹೋದ್ರಿ. ಹೌದು. ಹೇ, ಪ್ರಿಯಾಂಕಾ, come on, stop it.
ಆ ಹುಡುಗ ಬಂದ್ಬಿಡ್ತಾನೆ. ಬರ್ಲಿ ಬಿಡು, ಬಂದ್ರೆ ಹಾಲಲ್ಲಿ ಕೂತಿರ್ತಾನೆ. ಅಂದ್ರೆ ಮತ್ತೆ ಬಾಗ್ಲು ಹಾಕಿಲ್ಲ. ಓ ಛೆ. ಹಲೋ. ಅಶ್ವಥ್, ಯಾ. ನಾನ್ ಪ್ರಿಯಾಂಕಾ. ಏನಾಯ್ತು? ನೀವ್ ಬರ್ತೀನಿ ಅಂತ ಹೇಳಿ ಬರ್ಲೇ ಇಲ್ಲ. ನಾವ್ ಕಾಯ್ತಾ ಇದ್ವಿ. ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ನನ್ನಿಂದ ನಿಮಗೆ ತೊಂದರೆ ಆಗಿದ್ರೆ ಸಾರಿ. ಈ ಸಲ ಕ್ಷಮಿಸಿದೀನಿ. ಬಟ್ ಬರೋ ಶನಿವಾರ 14th ನೀವ್ ಡಿನ್ನರಿಗೆ ಖಂಡಿತ ಬರ್ತಿದ್ದೀರಾ. ಅವತ್ ನನ್ ಬರ್ತ್ಡೇ. ತಪ್ಪಿಸ್ಕೊಂಡ್ ಕಾರಣ ಹೇಳೋ ಹಾಗಿಲ್ಲ, ಗೊತ್ತಾಯ್ತಾ? ಓಕೆ. ಓಕೆ ಅಂದ್ರೆ ಸಾಲ್ದು, ಪ್ರಾಮಿಸ್ ಮಾಡ್ಬೇಕು. ಓಕೆ, ಪ್ರಾಮಿಸ್. ಅಶ್ವಥ್ ನಿಮ್ಮ ಗಂಡನ್ನ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ಕೇಳಿ ನಿಮಗೇನನ್ನಿಸ್ತು? ಶಾಕ್ ಆಯ್ತು. ನಂಬೋಕೆ ಕಷ್ಟ ಆಯ್ತು. ಅಶ್ವಥ್ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ನಂಬೋಕ್ ಕಷ್ಟ ಆಯ್ತಾ? ಅವ್ನು ಹಂಗೆ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನಂಗೆ ಗೊತ್ತು. ಭಾಳ ಅದೃಷ್ಟ ಮಾಡಿರಪ್ಪ ನೀವು. ಯಾರ್ದೋ ಹೆಂಡತಿಗೆ ಪ್ರೇಮ ಪತ್ರ ಬರೀತೀರಿ, ಆಕೆ ಗಂಡನೋ ನಿಮ್ಮನ್ನ ಪ್ರೀತಿಯಿಂದ ಮನೆಗೆ ಊಟಕ್ಕೆ ಕರೀತಾನ. ಆದ್ರೆ ನೀವು ಅಲ್ಲಿ ಹೋದಾಗ ಅವರಿಬ್ರು ಬ್ಯಾಡ್ ಬಿಡ್ರಿ. ಒಟ್ನಾಗ ನೀವು ಅಪ್ಸೆಟ್ ಆಗಿದ್ರಿ. ಮನೆಗೆ ಬಂದು ಗೋಡೆ ಮೇಲೆ ಮಾನಿಟರ್ ನೋಡ್ತಾ ಹಾಳಾಕ್ ಶುರು ಮಾಡಿದ್ರಿ. ಆದಷ್ಟೆಲ್ಲ ಆದ್ಮೇಲೆ ಮತ್ತೆ ಅವ್ರ ಬರ್ತ್ಡೇಗೆ ಯಾಕೆ ಹೋದ್ರಿ? ಅವರು ನಾನು ನೋಡಬೇಕು ಅನ್ನಿಸ್ತು. ಅಷ್ಟು ತಲೆ ಕೆಟ್ಟಿತ್ತೇನು ನಿಮಗೆ? ಹೌದು, ಕೆಟ್ಟಿತ್ತು. ಓಯ್, ಹಂಗ್ಯಾಕೆ ನೋಡಕತ್ತೀರಿ? ಭಯ ಆಕೇತ್ ನನಗ. ಪಾರ್ಟಿ ಏನಾತ್ ಹೇಳ್ರಿ. ಹಾಯ್ ಪ್ರಿಯಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಅ ಲಾಟ್. ಹಾಯ್ ಯಶ್ವರ್. ಹಾಯ್, ವೆಲ್ಕಮ್. ಇವತ್ತು ಕೈ ಕೊಡ್ತೀರಾ ಅನ್ಕೊಂಡಿದ್ದೆ. ಪ್ಲೀಸ್ ಕಮ್. ಶಾ. ಓಕೆ, ಬಾಕ್ಸ್ ಅಲ್ಲಿ ಇದೆ. ಇಟ್ಸ್ ಅಪ್ಸ್ಟೇರ್ಸ್. ಓಕೆ. I'll get it. Hi. ಓ, ಹಾಯ್. ಹಾಯ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಅವತ್ತು ಲಂಚ್ ಮಿಸ್ ಮಾಡ್ಕೊಂಡ್ರಲ್ಲ, ಇವತ್ತು ಅದನ್ನ ಸೇರಿಸಿ ಡಿನ್ನರ್ ಮಾಡ್ಕೊಂಡು ಹೋಗ್ಬೇಕು. ಶೋರ್. ಫಸ್ಟ್ಲಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ವಾವ್, ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಶೋರ್. ಯಾ. ಎಕ್ಸ್ಕ್ಯೂಸ್ ಮೀ ಆಲ್ ಆಫ್ ಯು. ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಪ್ರಿಯಾ ಮುಂದಿನ ಭಾನುವಾರ US ಹೋಗ್ತಾ ಇದೀವಿ. ಲಾಸ್ ಏಂಜಲೀಸ್ನಲ್ಲಿ ನನಗೂ ಪ್ರಿಯಾಗೂ ಒಂದು ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸ ಸಿಕ್ಕಿದೆ. 5 years ಕಾಂಟ್ರಾಕ್ಟ್ ಅಂಡ್ ದ ಜಾಬ್ ಈಸ್ ಡ್ಯಾಮ್ ಗುಡ್. ಎಲ್ಲ ಎಷ್ಟು ಬೇಗ ಆಗೋಯ್ತು. ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಿದ್ದು, ಮನೆ ಏನ್ ಮಾಡ್ಬೇಕಂತಿದ್ಯಾ? 5 ವರ್ಷ ಲೀಸ್ ಕೊಡ್ತಾ ಇದ್ದೀನಿ. ಮೊನ್ನೆ ಯಾರೋ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮೋಸ್ಟ್ ಪ್ರಾಬಬಲಿ ಬುಧವಾರ ಅಗ್ರಿಮೆಂಟ್ ಆಗ್ಬೋದು. ಆಮೇಲೆ ಫರ್ನಿಚರ್, ಹೋಮ್ ಆರ್ಟಿಕಲ್ಸ್ ಎಲ್ಲ
ಅದನ್ನು OLX.com ಅಲ್ಲಿ ಹಾಕಿ ಸೇಲ್ ಮಾಡಬೇಕು ಅಂತಿದ್ದೀನಿ. ಸುಮಾರು ಐಟಮ್ಸ್ ಎಲ್ಲ ಆಗಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ನೋಟ್ಗೆ ಸೇಲ್ ಮಾಡಿಬಿಡ್ತೀನಿ. ಪ್ರಿಯಾ, ನೀ ಮೈಸೂರಿಗೆ ಯಾವಾಗ ಬರ್ತಿದ್ಯಾ? ನಾಳೆ ಸಂಜೆ ಬೆಳಿಗ್ಗೆ ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಅದು ಮುಗಿಸ್ಬಿಟ್ಟು ಬರ್ತೀನಿ. ನೀನು ಬರ್ತಿದ್ಯಾ ತಾನೆ? ಅಫ್ಕೋರ್ಸ್. ನೀ ಅಪ್ಪ ಅಮ್ಮನ ಭೇಟಿ ಮಾಡಿ ಡೈರೆಕ್ಟ್ ಆಗಿ ಬಂದು ನಮ್ಮನೇಲೆ ಹಾಲ್ಟ್ ಮಾಡು. ಓಕೆ, ವಿಲ್ ಹ್ಯಾವ್ ಅ ಪಾರ್ಟಿ. ಇನ್ನು 5 ವರ್ಷ ಸಿಗಲ್ಲ ನೀವು.